ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್ಸ್. ಲೇಡೀಸ್ ಟೀಸರ್ ಲಾಂಚ್ ಆಗಿದೆ. ಫಾರ್ ದಿ ಫಸ್ಟ್ ಟೈಮ್ ಈ ಥರ ಟೀಸರ್ ಅಂದರೆ ಟೈಟಲ್ ಕೇಳ್ತಿರೋದು ಲೇಡೀಸು. ನನಗೆ ಗೊತ್ತಿರಂಗಿದು ಡ್ಯಾಡೀಸ್ ಅಂತ ಇಟ್ಬಿಟ್ಟಿದ್ರೆ ಚೆನ್ನಾಗಿರೋದು. ಯಾಕೆ ಅಂತಂದರೆ ಡ್ಯಾಡೀಸ್ ಹೋಮ್ ಅಂದರೆ ಡ್ಯಾಡಿ ವಾಪಸ್ ಬಂದಿರೋದು. ಅಪ್ಪ ಬರ್ತಾವನೆ ಕೊನೆಗೂ ಧೂಳು ಎಬ್ರಿಸೋಕ್ಕೆ, ನೆಕ್ಸ್ಟ್ ಲೆವೆಲ್ ಧೂಳು ಎಬ್ರಿಸ್ತಾನೆ ಅಂತ ಅಂದ್ಕೊಳ್ಳಿ. ಕ್ರೇಜಿ ಲೆವೆಲ್ಲು. ಯಾಕೆ ಅಂತಂದರೆ ಒಂದೊಂದು ಫ್ರೇಮ್ಸು, ಒಂದೊಂದು ವಿಜುವಲ್ಸು, ಒಂದೊಂದು ಶಾರ್ಟ್ಸು ನೆಕ್ಸ್ಟ್ ಲೆವೆಲ್ಗಿತ್ತು. ಫಸ್ಟ್ ಟೀಸರಲ್ಲಿ ಕ್ರೇಜಿ ಲೆವೆಲ್ ಕಳೆದೋಗಿದ್ರು ಎಲ್ಲ. ಸೊ ಇದರಲ್ಲಿ ಯಾವ ಥರ ಇರುತ್ತೆ ಅಂತ ನಾನಂತೂ ಸಖತ್ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀನಿ. ನೋಡೋಣ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಾನಂತೂ ಹೇಳಿ ಸಾಕಾಗೋಗ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೀನಿ, ರೀಚ್ ಅಂತೂ ಸಿಗ್ತಾನೇ ಇಲ್ಲ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ನಿಮ್ಮ ಸಪೋರ್ಟ್ ಇಲ್ದಲೆ ಏನೂ ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರು ಸ್ಟಾರ್ಟ್. Kids stay away, parents make sure kids stay away, grandparents make sure kids stay away, great parents ಹೇಳಿ at your own risk. ತಬಾಯಿ ದಿಲ್ಲಿ. Love. Kevin production. Love makes monsters of women. It is a beautiful illusion if one understands the depth of its deception. Visuals ನೋಡು ಗುರು, ಇದಕ್ಕೆ ಬಿದಾಗಿರೋದು. And yet here we are. Fighting for his scraps of devotion. ಏನಿದೆ ಗುರು? ಲೇಡೀಸ್ ಆ್ಯಂಡ್ ಲೇಡೀಸ್ ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಎಲ್ಲಿ ಗುರು? ಕ್ರೇಜಿ ಲೆವೆಲ್ ಅನ್ಕೊಳ್ಳಿ ಮಾತ್ರ. ಬೇರೆ But here ತರ. comes a plot twist, ladies. Don't forget the predictable spectacle of men and their cocks. ಏನ್ ಗುರು ಇದು? ದಯವಿಟ್ಟು ಕ್ಷಮಿಸಿ, ನಾನು ಇಂಗ್ಲೀಷಲ್ಲಿ ರಿಯಾಕ್ಷನ್ ಮಾಡಲೇಬೇಕು. ಯಾಕೆ ಅಂತಂದರೆ ಫಾರ್ ದಿ ಫಸ್ಟ್ ಟೈಮು ಕನ್ನಡ ಇಂಡಸ್ಟ್ರೀಲಿ ಅಟ್ ಎ ಟೈಮು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಯಾವ್ದಾದ್ರು ರಿಲೀಸ್ ಆಗ್ತಿದೆ ಅಂದರೆ ಅದು ಟಾಕ್ಸಿಕ್ ಮಾತ್ರ. ಸೊ ಇಷ್ಟು ರಿಲೀಸ್ ಆಗ್ತಿದೆ ಅಂದರೆ ಇಂಗ್ಲೀಷಲ್ಲಿ ಯಾವ ಥರ ಇರುತ್ತೆ ಡಬ್ಬಿಂಗು ಅಂತ ನಾವು ನೋಡಲೇಬೇಕಲ್ಲ. ಯಶ್ ಅವ್ರ ವಾಯ್ಸ್ ಯಾವ ಥರ ಇದೆ ಅಂತ ನಾವು ನೋಡಲೇಬೇಕಲ್ಲ. ಸೊ ಅದಕ್ಕೋಸ್ಕರ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಬನ್ನಿ ವಾಚ್ ಮಾಡೋಣ. ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಸ್ಟಾರ್ಟ್. ಫಸ್ಟ್ನೇ ಟೀಸರಲ್ಲಿ ಇದು ಯಾರೋ ಮಕ್ಳೆತ್ಕೊಂಡು ನೋಡ್ಬಿಟ್ಟಿದ್ರೆ ಹೆಂಗಾಗೋದು ಟೀಸರು ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ಇದು ಆನ್ಸರ್. ಅಬಾಯಿ. Love makes monsters of women. ಡಿಫ್ರೆಂಟ್ ಕಾಣಿಸ್ತಿದೆ, ಏನು ಅಂತ ಅರ್ಥ ಆಗ್ತಾ ಇಲ್ಲ. It is a beautiful illusion ತರ if one understands the depth of its deception. And yet here we are. ಇಲ್ಲಿ ಇಷ್ಟಿರೋದು. Fighting for his scraps of devotion. ಮಾತ್ರ. ಲೇಡೀಸ್ ಆ್ಯಂಡ್ ಲೇಡೀಸ್. Do you want to come one at a time? Daddies. Or all together? ವಾಯ್ಸ್ ಮಾತ್ರ. But here comes a plot twist, ladies.
don't forget the predictable spectacle of men and their cocks. ಯಾವ್ದಾದ್ರು ಟೀಸರ್ನ ಎಷ್ಟು ಸತಿ ನೋಡಿದ್ರು ಬೇಜಾರಾಗಲ್ಲ ಅಂತ ಇದ್ದರೆ ಅದು ಇದು. ಏಕೆ ಅಂತಂದರೆ ಎಷ್ಟು ಸತಿ ನೋಡಿದ್ರು ವಿಜುವಲ್ಸು ಮತ್ತೆ ತಿರ್ಗಾ ನೋಡ್ತಾರನೇ ಇರೋಣ ಅಂತ ಅನಿಸುತ್ತೆ. ಏಕೆ ಅಂತಂದರೆ ಆ ರೇಂಜಿಗೆ ವಿಜುವಲ್ಸು ಹೆಂಗೆ ಬಾಲಿವುಡ್ ಮೂವಿನ ಕನ್ನಡದಲ್ಲಿ ತೋರಿಸ್ಬೋದು ಅದು ತೋರಿಸಿರೋದು ಯಶ್ ಅವರು. ಯಾಕೆ ಇಷ್ಟು ಲೇಟ್ ಆಯಿತು ಅದಕ್ಕೆ ಇಲ್ಲಿದೆ ಆನ್ಸರು, ನೋಡ್ಕೊಬನ್ನಿ ಟೀಸರ್ನ. ಲೇಡೀಸ್ ಆ್ಯಂಡ್ ಲೇಡೀಸ್ ಇಂಟ್ರೊಡ್ಯೂಸಿಂಗ್ ರಾಯ. ತಬಾಯಿ ಏನೋ ಮಿಸ್ಕಮ್ಯುನಿಕೇಷನ್ ಅಥವಾ ಏನೋ ಪ್ರಾಬ್ಲಮ್ ಆಗಿ ವಿಡಿಯೋ ಸಾಂಗ್ ಲಾಂಚ್ ಆಗಲಿಲ್ಲ. ಆದರೆ ಆ ಸಾಂಗ್ ಸಖತ್ತಾಗಿತ್ತು. ಆದರೆ ಇದರಲ್ಲಿ ತಬಾಯಿಯಿಂದ ಅಂದರೆ ತಬಾಯಲ್ಲಿ ಬರ್ತಾರಲ್ಲ ಆ ಮೋಷನಿಂದ ಸ್ಟಾರ್ಟ್ ಆಗುತ್ತೆ ಟೀಸರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಲ್ಲರೂ ಇಂಟ್ರಡ್ಯೂಸ್ ಮಾಡ್ತಾರೆ ಫಾರ್ ದಿ ಫಸ್ಟ್ ಟೈಮ್ ಈ ಟೀಸರಲ್ಲಿ. ಮೇಯ್ನು ಕಾನ್ಸೆಪ್ಟು ಇದನ್ನು ಇಂಟ್ರಡ್ಯೂಸ್ ಬರೀ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ ಎಂತಕ್ಕೆ ಇಟ್ಟಿದ್ದಾರೆ ಅಂದರೆ ಬರೀ ಲೇಡೀಸ್ನ ಇಂಟ್ರಡ್ಯೂಸ್ ಮಾಡ್ತಿದ್ದಾರೆ. ಅಂದರೆ ಟೋಟಲ್ ಆಗಿ 4-5 ಜನನ ಇಂಟ್ರಡ್ಯೂಸ್ ಮಾಡ್ತಿರೋದು ಈ ಟೀಸರ್ಗೆ. ಸೊ ನನಗೆ ನಯನತಾರಾ ಅವರ ಲುಕ್ಕು ಇದುವರೆಗೂ ನೋಡಿರೋ ಫಿಲಮ್ಸಲ್ಲಿ ಎಲ್ಲೂ ನನಗೆ ಅಷ್ಟೊಂದು ಗ್ಯಾಪ್ನ ಬರ್ತಾಯಿಲ್ಲ. ಈ ಥರ ಲುಕ್ಕು ಫಾರ್ ದಿ ಫಸ್ಟ್ ಟೈಮ್ ಈ ಥರ ರೋಲ್ ಪ್ಲೇ ಮಾಡ್ತವ್ರೆ ಅಂತ ಅನ್ನಿಸ್ತೈತೆ. ತುಂಬ ರೋಲ್ ಪ್ಲೇ ಮಾಡಿದರೆ ಆದರೆ ಇದರ ಲುಕ್ಕು ಡಿಫ್ರೆಂಟ್ ಆಗಿದೆ. ಅದಾದಮೇಲೆ ರುಕ್ಮಿಣಿ ವಸಂತ್ ಅಂತೂ ಈ ಥರ ಲುಕ್ಕು ಇದುವರೆಗೂ ಮಾಡಿರೋ ಫಿಲಮ್ಸಲ್ಲಿ ಟ್ರೈಯೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಏಕೆ ಅಂತಂದರೆ ಅವರು ಒಂಥರ ಈ ನಡುವೆ ಎಲ್ಲೇ ಹೋದರೂ ಒಂಥರ ಹೆಂಗೆ ಅಂತಂದರೆ ಎಲ್ಲರ ಕತ್ತಲ್ಲೂ ಗೋಲ್ಡ್ ಇರುತ್ತಲ್ಲ, ಹಂಗೆ ಯಾವುದೇ ಫಿಲಮಲ್ಲೂ ಕೂಡ ರುಕ್ಮಿಣಿ ವಸಂತನ ಮಿಸ್ ಮಾಡ್ಕೊಳಂಗೆ ಇಲ್ಲ. ಆ ರೇಂಜಿಗೆ ಸಿಗ್ತಾರೆ ಎಲ್ಲ ಫಿಲಮಲ್ಲೂ. ರುಕ್ಮಿಣಿ ವಸಂತ್ ರೀಸೆಂಟ್ ಟೈಮ್ಸಲ್ಲಿ ಇದ್ದಾರೆ. ಸೊ ಅಷ್ಟು ಡಿಮ್ಯಾಂಡ್ ಇದೆ ಅವರಿಗೆ. ಸಖತ್ತಾಗಿರೋ ರೋಲ್ ಸಿಕ್ಕಿದೆ, ಸಖತ್ತಾಗಿ ಕಾಣಿಸ್ತಿದ್ದಾರೆ. ಅದಾದಮೇಲೆ ಕಿಯಾ ಅದ್ವಾನಿ ಮತ್ತು ಇನ್ನು ಮಿಗ್ದವರು ತುಂಬ ಜನ ಇದ್ದಾರೆ. ಆದರೆ ನನ್ನ ಮೇಯ್ನ್ ಕಣ್ಣು ಹೋಗಿದ್ದು ತುಂಬ ಜನ ಲೇಡಿ ಕ್ಯಾಶ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಆ ಸೆಟಪ್ ನೋಡಿದ್ರೆ ಸಖತ್ತಾಗಿದೆ. ನಾನು ಸ್ಟಾರ್ಟಿಂಗಿಂದ ಹೇಳ್ಕೊಂಬರ್ತಾ ಇರೋಂಗೆ ನನಗೆ ಪರ್ಸ್ನಲಿ ಇಷ್ಟ ಆಗಿರೋದು ಇದ್ರ ವಿಜುವಲ್ಸು ಮತ್ತು 100% ರಾಕಿ ಬೈ ನೆಕ್ಸ್ಟ್ ಲೆವೆಲ್ಗೆ ಇಷ್ಟ ಆಗೇ ಆಗ್ತಾರೆ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಪ್ರತಿ ಸತಿ ಸಖತ್ತಾಗಿ ಕೊಡ್ತಾರೆ. ಯಶ್ ಅಂತ ಬಂದಮೇಲೆ, ರವಿ ಬಸೂರ್ ಅಂತ ಬಂದಮೇಲೆ ಇವರಿಬ್ಬರು ಕಾಂಬೋ ಸಖತ್ತಾಗಿ ವರ್ಕೌಟ್ ಆಗ್ತಿದೆ. KGF ಬಂದು ಎಷ್ಟೊಂದು ವರ್ಷ ಆದಮೇಲೂ ಕೂಡ ಇನ್ನೂ ಇವರಿಬ್ಬರು ಕಾಂಬೋ ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ನನಗೆ ಸಲಾರಲ್ಲಿ ಆ ಒಂದು ಸಲಾರ್ ಥೀಮ್ ಅನ್ನೋದು ಸಖತ್ತಾಗಿ ಇಷ್ಟ ಆಯಿತು. ಅದು ಬಿಟ್ಟು ಇನ್ನೂ ಮಸ್ತಾಗಿ ಝಲಕ್ ಕೊಡ್ಬೋದಾಗಿತ್ತು ರವಿ ಬಸೂರ್ ಅವರು. ಆ ಝಲಕ್ಕು ಯಶ್ ಅವ್ರ ಹತ್ರ ಬಂದ ಮೇಲೇ ಸಿಗುತ್ತಾ ಹೆಂಗೆ ನನಗೆ ಗೊತ್ತಿಲ್ಲ. ಅದು ನನಗೆ ಕಾಣಿಸ್ತಿದೆ ಈ ಟೀಸರಲ್ಲಿ. ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸೆಟ್ ವರ್ಕ್ ಸಖತ್ತಾಗಿದೆ. ಕ್ಯಾಮ್ರಾ ವರ್ಕುಗಳು ಒಂದೊಂದು ಫ್ರೇಮ್ಸು ಕೂಡ ಒಂದೊಂದು ಮುತ್ತು ಸಖತ್ತಾಗಿ ಕೊಟ್ಟಿದ್ದಾರೆ. ಕ್ಯಾಮ್ರಾ ವರ್ಕ್ ಮಾತ್ರ ವಿಜುವಲ್ ಗ್ರಾಫಿಕ್ಸು ಮಾತ್ರ ಸಖತ್ತಾಗಿ ತೆಗ್ದಿದ್ದಾರೆ. ಎಲ್ಲೂ ಕೂಡ ಡಿಸಪಾಯಿಂಟ್ ಮಾಡೋದೇ ಇಲ್ಲ. ನೀವೆಲ್ಲೂ ರೌಂಡ್ ಮಾರ್ಕ್ ಮಾಡಿ ಇಲ್ಲಿ ಈ ಥರ ಇತ್ತು, ಅಲ್ಲಿ ಈ ಥರ ಇತ್ತು ಹುಡ್ಕೋ ಸೀನೇ ಇಲ್ಲ. ತುಂಬ ಖರ್ಚು ಮಾಡಿದ್ದಾರೆ. ಯಶ್ ಅವರು ಕೂಡ ಇದಕ್ಕೆ ಪ್ರೊಡ್ಯೂಸರು, ಯಶ್ ಅವರು ಕೂಡ ಇದಕ್ಕೆ ಶೇರ್ಸ್ ಹಾಕಿದ್ದಾರೆ. ಇನ್ನು ಮಾಡೋ ಫಿಲಮ್ಸ್ ಎಲ್ಲದಕ್ಕೂ ಕೂಡ ಯಶ್ ಅವರು ಪ್ರೊಡ್ಯೂಸರ್ ಆಗಿರ್ತಾರೆ, ಶೇರ್ಸ್ ತೊಗೊತಾರೆ. 100% 26ನೇ ತಾರೀಕು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಈ ಮೂವಿ. ಏಕೆ ಅಂತಂದರೆ 26, 27, 28, 29 ಈ 4 ದಿವಸ ಏನಿದೆ ರಜಾ, ಅದ್ರ ಮಧ್ಯದಲ್ಲಿ ನನಗೆ ಗೊತ್ತಿರೋಂಗೆ 27ನೇ ತಾರೀಕು ಒಂದು ದಿವಸ ಇರ್ಬೋದು. ಅದು ಬಿಟ್ಟು ಮಿಕ್ಕಿ ದಿವಸ ಎಲ್ಲ ಬೂಮ್ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅದ್ರ ಹಿಂದೆ ಯಾವುದೇ ಕಾಂಪಿಟೇಷನ್ ಇರಲಿ ಕ್ರೇಜಿ ಲೆವೆಲ್ಗೆ ಚಚ್ಚುತ್ತೆ. ಈಗ ಮೇಯ್ನು ಅಟ್ ದಿ ಲೀಸ್ಟ್ ರಾಕಿ ಬೈ ಅವರ ಲುಕ್ಕು ಕ್ರೇಜಿ ಲೆವೆಲ್ ಅಂದ್ಕೊಳ್ಳಿ. ಕಾಸ್ಟ್ಯೂಮಿಂದ ಹಿಡಿದು ಇಲ್ಲಿವರೆಗೂ ಕ್ರೇಜಿ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಯಾಕೆ ಅಂತಂದರೆ ಈಗ ಕಿಚ್ಚ ಸುದೀಪ್ ಅವರು ಅಂತ ಬಂದರೆ ಅವರ ಕಾಸ್ಟ್ಯೂಮ್ ಲೆವೆಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅವರು ಹಾಕೋ ಕಾಸ್ಟ್ಯೂಮ್ ಬೇರೆಯವ್ರು ಹಾಕಿದ್ರೆ ಅಷ್ಟೊಂದು ಸೆಟ್ ಆಗೋಲ್ಲ. ರಾಕಿ ಬೈ ಹಾಕೋ ಕಾಸ್ಟ್ಯೂಮು ಬೇರೆಯವ್ರಿಗೆ ಹಾಕಿದ್ರೆ ಸೆಟ್ ಆಗೋಲ್ಲ. ಆ ಥರ ಕಾಸ್ಟ್ಯೂಮು
ಸೆಟ್ ಮಾಡ್ಕೊಂಡಿರೋದು ಅವರಿಗೆ ಕ್ರೇಜಿ ಲೆವೆಲ್ ಸೆಟ್ ಆಗ್ತೈತೆ. ಒಂಥರ ಹಾಲಿವುಡ್ ಮೂವಿನ ನೋಡ್ದಂಗೆ ಆಯಿತು. ಲಿಟ್ರಲಿ ಎಲ್ಲೂ ಕಾಂಪಿಟೇಷನ್ ಕಮ್ಮಿ ಇಲ್ಲವೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ನನಗೆ ಖುಷಿಯಾಗಿದೆ ಏನಪ್ಪ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅವರ ಬೇಸ್ ವಾಯ್ಸು ಸಖತ್ತಾಗಿ ಕೇಳಿಸ್ತೈತೆ. ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಇವರ ಕಾನ್ಫಿಡೆನ್ಸ್ ಏನಿದೆ 6 ಲ್ಯಾಂಗ್ವೇಜು ಫಿಲಮ್ ರಿಲೀಸ್ ಆಗೋವರೆಗೂ ಹಂಗೆ ಇರಲಿ, ರಿಲೀಸ್ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ KD ಮೂವಿ 5 ಲ್ಯಾಂಗ್ವೇಜಲ್ಲಿ ಸಾಂಗ್ಸ್ ಅಂತೂ ರಿಲೀಸ್ ಆಯಿತು, ಆದರೆ ಫಿಲಮ್ ಅಟ್ ಎ ಟೈಮ್ ರಿಲೀಸ್ ಆಗಲಿಲ್ಲ. ಈ ಫಿಲಮ್ಮು 6 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡಲೇಬೇಕು ಅಂತ ನನ್ನ ರಿಕ್ವೆಸ್ಟು. ನಿಮಗೆ ಈ ಟೀಸರ್ ನೋಡಾದ್ಮೇಲೆ ಏನಿಸ್ತು ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿ. ತುಂಬ ಅಂದರೆ ತುಂಬ ತಲೆಗೆ ಹುಳ ಅಂತೂ ಬಿಟ್ಟಿದ್ದಾರೆ, ಹೆಂಗಿರ್ಬೋದು ಫಿಲಮ್ ಹಂಗೆ ಹಿಂಗೆ ಅಂತ. ಇದು ಲೇಡಿ ಸಾಮ್ರಾಜ್ಯದೊಳಗಡೆ ಇವರು ನುಗ್ಗಿ ಅದನ್ನು ಆಳೋವಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಇನ್ನು ಹಳೇ ಒರಿಜಿನಲ್ ಸ್ಟೋರಿ ಆಗಿರ್ಬೋದು, ಏನೇನೋ ಕಲ್ಗಚ್ಚು ಬಂದೇ ಬರುತ್ತೆ. ಆದರೆ ಟ್ರೈಲರ್ ಬರೋವರೆಗೂ ಆ ರೇಂಜಿಗೆ ಕ್ಲಾರಿಟಿ ಸಿಗಲ್ಲ. ಸೊ ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ.